ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್ ಅಲ್ಲ, ಆಲ್ರೆಡಿ ನಾವು 10:30 11 ಗಂಟೆ ಆಯಿತು. ಎದ್ದೊಳಗೆ ಲೇಟ್ ಆಯ್ತು ನನಗೆ. ಜಿಮ್ ಹೋಗ್ಬಿಟ್ಟು ಇವಾಗ ಶೋರೂಮ್ಗೆ ಹೋಗ್ಬಿಟ್ಟು ಬೈಕ್ ಡೆಲಿವರಿ ತೊಗೊಳೋದು. ನಡೀರಿ, ಯಾವ ಬೈಕ್ ಇದೆ ಅಂತ ಗೆಸ್ ಮಾಡಿ ನೋಡೋಣ. ಹೋಗಿ ಮತ್ತೆ ವಾಪಸ್ ಮೇಲೆ ಬರ್ತಾ ಇದ್ದೀನಿ. ಹೆಲ್ಮೆಟ್ ಮರೆತು ಹೋಗ್ತಾ ಇದ್ದೀನಿ. ಹೆಲ್ಮೆಟ್ ಇಲ್ಲ ಅಂದರೆ ಪೊಲೀಸರು ಫೈನಲಿ ನಿನ್ನೆ ಎಲ್ಲ ಹೇಳಿದ್ವಿ, ಅದು ಕರೆಕ್ಟ್ ಆಯ್ತು. ಇವಾಗ ಹೋಗ್ತಾ ಇದೀವಿ ಗಾಡಿ ತಗೊಳಕ್ಕೆ. ಬೆಳಗ್ಗೆನೆ ತಗೋಬೇಕಿತ್ತು ಆಕ್ಚುಲಿ, ಬಟ್ ಟೈಮ್ ಬಂದು ಇವಾಗ 4:15 5 ಗಂಟೆ ಆಗ್ತಾ ಇದೆ. ಈ ನನ್ನ ಮಗನಿಂದ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದೀವಿ. ಇನ್ನೂ ಫ್ರೆಂಡ್ಸ್ ಹೇಳಿ ಆಲ್ಮೋಸ್ಟ್ ಎಲ್ಲರೂ ಡ್ಯೂಟಿ ಮೇಲೆ ಇರ್ತಾರೆ, ಯಾಕಂದ್ರೆ ಯಾರು ಫ್ರೀ ಆಗಿರಲ್ಲ. ನೋಡೋಣ ಯಾರ್ಯಾರು ಬರ್ತಾರೆ ಯಾರ್ಯಾರು ಇಲ್ಲ ನೋಡ್ಬೇಕು. ಬೈಕ್ ಆಲ್ರೆಡಿ ಗೊತ್ತಾಗಿರುತ್ತೆ ಇವಾಗ ಯಾವುದು ಅಂತ. ಇವಾಗ ಜಸ್ಟ್ ಬೇಕರಿಗೆ ಹೋಗ್ಬಿಟ್ಟು ಬ್ಲಾಸ್ಟರ್ ಅದು ಇದು ತಗೊಂಡು ಶೋರೂಮ್ಗೆ ಹೋಗ್ಬೇಕು. ಓಕೆ ಫ್ರೆಂಡ್, ಶೋರೂಮಲ್ಲಿ ಸಿಗೋಣ. ಫೈನಲಿ ತಗೊಂತಾ ಇದ್ದೀವಿ R15 ಮಾನ್ಸ್ಟರ್ ಎಡಿಷನ್. ಲಾಸ್ಟ್ ಟೈಮ್ ನಾನು ಬಂದಾಗ ಅದು ಬ್ಲೂ ಸಿಗ್ತಾ ಇತ್ತು, ಬಟ್ ಇವಾಗ ಅದೇ ಇದೆ. ಅದೇ ಬೈಕ್ನ ತಗೊಳ್ಳೋದು. ಸೊ ಇಲ್ಲೆಲ್ಲ ಬೇಗ ಇದನ್ನು ಮುಗಿಸ್ಕೊಂಡು ಬೇಗ ಡೆಲಿವರಿ ತೊಗೋಬೇಕು, ಯಾಕಂದರೆ ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರಿಗೆ ಲೇಟ್ ಆಗ್ತಾ ಇದೆ. Damn, baby, all I need is a little bit. लेडीज एंड जेंटलमैन, कहते हैं अगर किसी चीज को ಇವಾಗ ಮೊದಲು ಹೋಗ್ಬಿಟ್ಟು ಪೆಟ್ರೋಲ್ ಹಾಕಿಸ್ಬೇಕು, ಯಾಕಂದರೆ 1 ಲೀಟ್ರನೂ ಇದೆ. ಬರೀ ಹಾಕಿಸ್ತಾ ಇದ್ದೀನಿ ಪೆಟ್ರೋಲು. ಎಷ್ಟು ಹಾಕ್ಸ್ಬೇಕಂತ ಇದಾಗ್ತಾಯಿಲ್ಲ. ಬಟ್ ನನ್ನ ಫ್ರೆಂಡ್ ಹೇಳ್ತಾ ಇದ್ದಾನೆ ಫುಲ್ಲೇ ಮಾಡಿಸೋ ಒಂದ್ಸತಿ ಅಂತ. ಕಾಸು ಇದೆ ನನ್ನ ಹತ್ರ, ಇಷ್ಟು ಬೈಕ್ ತೊಗೊಂಡಿದ್ದೀನಿ, ಇನ್ನು ಪೆಟ್ರೋಲ್ ಹಾಕ್ಸೋಕ್ಕಾಗಲ್ಲ. ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. ಅವಾಗಿಂದ ಇಷ್ಟೇ ಬರ್ತಾಯಿದೆ, ಫುಲ್ ಆಗ್ತಾನೆ ಇಲ್ಲ. ಅಣ್ಣ ನೋಡೊಂದ್ಸತಿ 900 ಸಾಕು ಸಾಕು. ಫುಲ್ ಆಗ್ತಾನೆ ಇಲ್ಲ ಇದು. ಇನ್ನೂ ಆಗುತ್ತೆ. 11 ಲೀಟ್ರ್ 12 ಲೀಟ್ರ್ ಇದೆ, ಅಂದರೆ 1200ಗೆಲ್ಲ ಫುಲ್ ಆಗುತ್ತೆ. ಯಾಕಂದರೆ ಇದ್ದಿರೋದು ಅಷ್ಟೇ. ಯಾಕಂದ್ರೆ ಮೊದಲಿಂದ ನನ್ನ ಫ್ರೆಂಡ್ ಹತ್ರ ಒಂದಿತ್ತು, ಅದು ಅಷ್ಟೇ ಹೋಗ್ತಾಯಿತ್ತು. ಫೈನಲಿ ಫುಲ್ ಆಯಿತು. ಪೆಟ್ರೋಲ್ ಒಂಥರ ಕೋಲ್ಡ್ ಆಗಿದೆ, ಪೆಟ್ರೋಲ್ ಫುಲ್ ಆಯಿತು. ಇಲ್ಲಿಂದ ಇವಾಗ ಡೈರೆಕ್ಟ್ ದೇವಸ್ಥಾನ, ಗಣೇಶ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬೇಕು. ಬಟ್ ಬ್ಲಾಗ್ ಇಲ್ಲಿಗೆ ಕ್ಲೋಸ್.